ಅಕ್ಕ, ಒಂದು ನಿಮಿಷ ನನ್ನ ಹತ್ರ ಮಾತಾಡಬೇಕು. ಬಾ ಬಾ. ಅಕ್ಕ, ಹೊರಗೆ ಏನು ಮಾತಾಡ್ತಿದ್ದಾರೆ ಕೇಳಿಸ್ಕೊಂಡೇನೆ? ಅದಕ್ಕೆ ನಿನ್ಗೆ ಒಪ್ಪಿಗೆ ಇದೆಯಾ? ಬಾಯ್ಬಿಟ್ಟು ಮಾತಾಡೆ. ಯಾಕೆ ಅಕ್ಕ ಸುಮ್ಮನೆ ಇದೆಯಾ? ಅವ್ರನ್ನೆಲ್ಲ ದ್ವೇಷಿಸ್ತಿದ್ದವಳು ನೀನು. ಇವಾಗ ವಿನಯ್ ಸರ್ನ ಮದುವೆ ಆಗ್ತೀನಿ ಅಂದ್ರೆ ಏನೇ ಅರ್ಥ? ನಿನ್ಗೆ ನಿಜವಾಗ್ಲೂ ಮದುವೆ ಇಷ್ಟ ಇದೆಯಾ? ಅಕ್ಕ, ನಿನ್ನೆ ಕೇಳ್ತಿರೋದು. ನನಗೆ ಒಪ್ಪಿಗೆ ಇದೆ. ಏನು ಹೇಳ್ತಿದ್ಯಾ ಅಕ್ಕ? ಸರಿಯಾಗಿ ಯೋಚನೆ ಮಾಡಿದ್ಯಾ? ಒಪ್ಕೊಳ್ಳೋದು ಅಷ್ಟೊಂದು ಸುಲಭನಾ? ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ ರುಕ್ಕು. ನಾನು ಈ ಮನೇಲಿ ಬದುಕಿರೋ ಹೆಣ ಅಷ್ಟೇ. ನಿನಗೆ ಅಮ್ಮಗೆ ನಾನು ಯಾವುದೇ ಕಾರಣಕ್ಕೂ ಹೊರೆ ಆಗಬಾರ್ದು. ರಾಜೇಶನೇ ಅತ್ತೆ ಕನ್ಸಲ್ಲಿ ಬಂದು ಈ ಮದುವೆ ಬಗ್ಗೆ ಮಾತಾಡಿದ್ದಾನೆ ಅಂದಮೇಲೆ ನಾನು ಬೇಡ ಅಂದರೆ ಅವನಿಗೆ ಮಾಡೋ ದ್ರೋಹ ಆಗಲ್ವಾ? ನನ್ನ ಪ್ರೀತಿಗೆ ನಾನು ಮೋಸ ಮಾಡ್ದಂಗಾಗಲ್ವಾ? ನನ್ನ ಹಣೆ ಬರಹ ಹೀಗೆ ಬರ್ದಿದೆ ಅಂದಮೇಲೆ ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ. ಹಾಗಾದ್ರೆ ನಿನ್ಗೆ ಈ ಮದುವೆಗೆ ಸಂಪೂರ್ಣವಾಗಿ ಒಪ್ಪಿಗೆ ಇದೆಯಾ? ರುಕು, ಕಲ್ಯಾಣಿ ಏನಂದ್ಲು? ಅಕ್ಕನಿಗೆ ಮದುವೆ ಒಪ್ಪಿಗೆ ಇದೆ ಅಂತೆ. ಯಾರಿಗೆ ಯಾರು ಅನ್ನೋದನ್ನು ಆ ಭಗವಂತ ಮೊದಲೇ ನಿರ್ಧಾರ ಮಾಡಿರ್ತಾನೆ. ಅವನ ನಿರ್ಧಾರನ ಪ್ರಶ್ನೆ ಮಾಡೋದಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇರೋದೇ ಇಲ್ಲ. ನನ್ನ ಕುಟುಂಬದಿಂದ ಆದಂಥ ಅಚಾತುರ್ಯನ ಸರಿಪಡಿಸ್ಕೊಳ್ಳೋದಕ್ಕೆ ಇದೊಂದು ಸಣ್ಣ ಪರಿಹಾರ ಅಂತ ನಾನು ಅನ್ಕೋತೀನಿ. ರುಕ್ಕು, ನಿಮ್ಮ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಮುಂದೆ ನಿಂತು ಈ ಮದುವೆನ ಜವಾಬ್ದಾರಿಯಿಂದ ನಡೆಸ್ಕೊಡ್ಬೇಕು. ಇನ್ನೇನೆಲ್ಲ ಒಪ್ಪಿಗೆ ಆಗಿದೆಯಲ್ಲ, ತಾಂಬೂಲ ಬದಲಾಯಿಸ್ಕೋಬೋದಲ್ಲ? ಕೊಡಪ್ಪ. ನನ್ನ ಜ್ಯೇಷ್ಠ ಪುತ್ರ ವಿನಯ್ಗೆ ಈ ಮನೆಯ ಜ್ಯೇಷ್ಠ ಪುತ್ರಿ ಕಲ್ಯಾಣಿನ ತಂದುಕೊಳ್ಳೋದಕ್ಕೆ ಈ ಸೂರ್ಯಪ್ರಕಾಶ್ ಕುಟುಂಬದ ಸಂಪೂರ್ಣ ಸಮ್ಮತಿ ಇದೆ. ನಿಮಗೂ ಒಪ್ಪಿಗೆ ಆದರೆ ತಾಂಬೂಲ ತಗೊಳ್ಳಿ.